ಒಂದು ಸಣ್ಣ ವಿಚಾರಕ್ಕೆ ಬಿಗ್ ಬಾಸ್ ನ ಸೋನು ಶ್ರೀನಿವಾಸ್ ಗೌಡ ಹಾಗೂ ಸಂಧ್ಯಾ ನಾಗರಾಜ್ ಅನ್ನೋರ ನಡುವೆ ಮಾತಿನ ಯುದ್ಧವೇ ನಡೀತಿದೆ. ಇತ್ತೀಚೆಗೆ ಸೋನು ಹೆಜ್ಜೆ ಹಾಕಿರುವ ಸ್ಪೆಷಲ್ ಸಾಂಗ್ ರಿಲೀಸ್ ಆಗಿತ್ತು. ಅದರ ಬಗ್ಗೆ ಮಾತಾಡಿದ್ರು. ಮಾಧ್ಯಮಗಳ ಸಂದರ್ಶನದಲ್ಲಿ ಕೂಡ ಭಾಗಿಯಾಗಿದ್ರು. ಇದೆಲ್ಲದರ ನಡುವೆ ಹುಡುಗರ ಬಗ್ಗೆ ಸೋನು ಹೇಳಿಕೆ ಒಂದು ವೈರಲ್ ಆಗಿದೆ. ಎಲ್ಲಾ ಹುಡುಗರು ಕಳ್ಳನ್ ಮಕ್ಕಳೇ ಎಂದು ಹೇಳಿದ್ದು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅನೇಕರು ಈ ಬಗ್ಗೆ ಆಕ್ರೋಶಗೊಂಡಿದ್ರು. ಕೆಲವರು ನನ್ನ ವೈಯಕ್ತಿಕ ವಿಚಾರ ಎಳೆದು ತಂದಿದ್ದಾರೆ ಎಂದು ಸೋನು ಗೌಡ ಈಗ ಸಿಟ್ಟಾಕಿದ್ದಾರೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟು ಸೋನು ಶ್ರೀನಿವಾಸ್ ಗೌಡ ರೊಚ್ಚಿಗೆದ್ದಿದ್ದಾಳೆ. ನನ್ನನ್ನು ಟ್ರಿಗರ್ ಮಾಡಿದ್ದಕ್ಕೆ ನನ್ನ ವೈಯಕ್ತಿಕ ಅನುಭವದ ಮೇರೆಗೆ ನಾನು ಆ ರೀತಿ ಹೇಳಿದ್ದೀನಿ. ನನಗೆ ಯಾರು ತೊಂದರೆ ಕೊಟ್ಟರು ಅವರಿಗೆ ಹೇಳಿದ್ದೀನಿ. ಮಿಸ್ ಆಗಿ ನಿಮ್ಮನ್ನು ಸೇರಿಸಿ ಹೇಳಿದ್ದೀನಿ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ. ಅದು ನನಗೆ ನನ್ನ ಕುಟುಂಬಕ್ಕೆ ನೋವು ತಂದಿದೆ. ಹಾಗಾಗಿ ಅಂತವರ ವಿರುದ್ಧ ದೂರು ಕೊಟ್ಟಿದ್ದೇನೆ ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾಳೆ. ನನ್ನ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ದೂರು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ 15 ಜನರ ವಿರುದ್ಧ ದೂರು ನೀಡಿದ್ದೀನಿ. FIR ಹಾಕಿಸಿದ್ದೀನಿ. ನಾನು ಎಲ್ರಿಗೂ ಗೌರವ ಕೊಟ್ಟು ಮಾತಾಡ್ತೀನಿ. ನಾನು ತಪ್ಪು ಮಾಡಿಲ್ಲ. ಹಾಗಾಗಿ ಕ್ಷಮೆ ಕೇಳುವ ಮಾತೇ ಇಲ್ಲ. ನಾನು ತಮಾಷೆಯಾಗಿ ಆಡಿದ ಮಾತಿಗೆ ಯಾಕೆ ಕ್ಷಮೆ ಕೇಳಿಸ್ಬೇಕೆಂದು ಸೋನು ಗೌಡ ಹಠಕ್ಕೆ ಬಿದ್ದಿದ್ದಾಳೆ. ಸಂಧ್ಯಾ ನಾಗರಾಜ್ ನನಗೆ ಬೆದರಿಕೆ ಹಾಕಿದ್ದಾಳೆ. ಕ್ಷಮೆ ಕೇಳಬೇಕು ಅಂತ ಸಂಧ್ಯಾ ನಾಗರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾಳೆ. ಅದನ್ನು ನಾನು ಸಹಿಸಲ್ಲ. ನನ್ನ ಕುಟುಂಬದವರ ಬಗ್ಗೆ ಬೈದಿದ್ದಾರೆ. ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಹೇಳಲು ಇವರು ಯಾರು? ನಾನು ಸುಮ್ಮನಿರಲ್ಲ ಅಂತ ಸೋನು ಗೌಡ ಎಚ್ಚರಿಕೆ ಕೊಟ್ಟಿದ್ದಾಳೆ. ಒಂದು ಹುಡುಗ ಅವನು ಸುಚಿತೋ ನನಗೆ ಗೊತ್ತಿಲ್ಲ, ವಿಶ್ವವಾಣಿ ಅವನು ನನ್ನ ಪ್ರವೋಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸರ್. ನನ್ನ ಟ್ರಿಗರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ನನ್ನ ಸಾಂಗ್ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ನಿಮ್ ಸಾಂಗ್ ಏನಾಯ್ತು, ನೀವು ಡ್ಯಾನ್ಸ್ ಹೇಗ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಏನು, ಅದು ಕೇಳ್ಬೇಕಿತ್ತು ಕ್ವಶನ್. ಅದನ್ನ ಬಿಟ್ಟು ನನ್ನ ವೈಯಕ್ತಿಕ ಕ್ವಶನ್ ನ ಕೇಳಿರೋದುಂಟು. ನಿನ್ನ ಬಾಯ್ ಫ್ರೆಂಡ್ ಹೇಗ್ ಸತ್ತ, ನಿನ್ ಬಾಯ್ ಫ್ರೆಂಡ್ ನಿನಗೆ ಹೇಗ್ ಮೋಸ ಮಾಡ್ದ, ನಿನಗೆ ಮೋಸ ಮಾಡಿದಾನಲ್ಲ ಬಾಯ್ ಫ್ರೆಂಡ್, ಆ ಒಂದು ಹುಡುಗನ ಬಗ್ಗೆ ನೀನ್ ಏನ್ ಹೇಳ್ತೀಯಾ? ಬರೀ ಹುಡುಗರೇ ಅಂತ ಅಂದ್ಮೇಲೆ ನಾನು ಈ ಒಂದು ನೆಗೆಟಿವ್ ನನ್ನ ಮಾಡೋದಿಕ್ಕೆ ಅಂತಾನೆ ಅವರು ಬರೋಕ್ಕೂ ಮುಂಚೆ ಎಲ್ಲ ತಯಾರಿ ಮಾಡ್ಕೊ ಬಂದಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್. ನಾನು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಬೇರೆಯವರೆಲ್ಲ ನನ್ನ ಕ್ವಶನ್ಸ್ ಕೇಳಿದ್ದಾರೆ. ಅವತ್ತು ಇವರು ಇದ್ರು, ಏನ್ ಕ್ವಶನ್ಸ್ ಕೇಳ್ಬೇಕು ಅಷ್ಟು ಕ್ವಶನ್ ನ ಕೇಳಿದ್ದಾರೆ. ಬಟ್ ಅವರು ನನ್ನನ್ನ ಆ ತರ ಮಾಡಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಡುಗರು ಕಳ್ಳನ್ ಮಕ್ಳು ಅಂತ ಒಂದು ಕ್ಲಿಪ್ ಬಂದಿದೆಯಲ್ಲ, ಆ ಒಂದು ಕ್ಲಿಪ್ ಬರಕ್ಕೂ ಮುಂಚೆ ಆ ಆಂಕರ್ ನನ್ನ ಏನ್ ಕ್ವಶನ್ ಮಾಡ್ದ, ಎಲ್ಲೂ ಬಂದಿಲ್ಲ. ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂತವನು ಆಯಪ್ಪ ಸಾಚ ಆಗಿದ್ರೆ ಫುಲ್ ವಿಡಿಯೋ ಹಾಕ್ಬೇಕಿತ್ತು. ಈಗ ನನ್ನನ್ನ ಎಲ್ಲ ನೆಗೆಟಿವ್ ಅಂತ ತೋರಿಸಿದಾರಲ್ಲ, ಆಯಪ್ಪ ಎಷ್ಟು ಪಾಸಿಟಿವ್ ಅನ್ನೋದನ್ನ, ಅವ್ನ್ ಯಾವ ತರ ಕ್ವಶನ್ ಕೇಳ್ದ ಅನ್ನೋದನ್ನ ಹಾಕ್ಬೇಕಿತ್ತು. ಎಲ್ಲೂ ಫುಲ್ ವಿಡಿಯೋ ಹಾಕಿಲ್ಲ ಸರ್ ಅವನು. ಓಕೆ ಮೇಡಮ್, ಈಗ ನೀವು ಅಂದ್ರೆ ಒಂದು ವೈಯಕ್ತಿಕ ವಿಚಾರವನ್ನ ಯೂನಿವರ್ಸಲ್ ಆಗಿ ಹೇಳುವಂತದ್ದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ನಿಮ್ಮ ಮತ್ತು ಆ ಒಬ್ಬರ ಅಂದ್ರೆ ವ್ಯಕ್ತಿ ಏನಿದಾರೋ ಅವರ ವಿಚಾರ ಸೆಕೆಂಡರಿ ಇರ್ಬೋದು. ಬಟ್ ಇದನ್ನ ಯೂನಿವರ್ಸಲ್ ಆಗಿ ನೀವು ತಗೊಂಡಿರುವಂತದ್ದು ಎಷ್ಟು ಸರಿ ಅಂತ ಚರ್ಚೆ ಏನಕ್ಕೆ ಅಂತ ಅಂದ್ರೆ ಸರ್, ನಾನ್ ಮಾತಾಡ್ತಾನೆ ಈಗ ನನ್ ಜೊತೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ ಮೇಲೆ ಒಂದು ದ್ವೇಷ ಇಟ್ಕೊಂಡು ನಾನು ಆನ್ಸರ್ ಮಾಡಕ್ಕಾಗಲ್ಲ. ನಾವಿಬ್ರು ಮಾತಾಡ್ತಾ ಇದೀವಿ ಅಂತ ಅಂದ್ಮೇಲೆ ಒಂದು ಸಲಿಗೆಯಿಂದ ಆಗಿರ್ಬೋದು ಮಾತಾಡಿರ್ತೀವಿ ಸರ್. ನಾನು ಹುಡುಗರು ಕಳ್ಳನ್ ಮಕ್ಳು ಅಂತ ಹೇಳಿರೋದು ನಿಜ. ಬಟ್ ಅದನ್ನ ನಾನು ಎಲ್ಲೂ ವೈಯಕ್ತಿಕವಾಗಿ ಬಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಲ್ಲಿ ಆಗಿರ್ಬೋದು ನಾನು ಎಲ್ಲೂ ಹೇಳಿಲ್ಲ. ನನ್ನ ಇಂಟರ್ವ್ಯೂ ಅಲ್ಲಿ ನನ್ನ ಟ್ರಿಗರ್ ಮಾಡಿದ್ದಂತಹ ನನಗೆ ನನ್ನ ವೈಯಕ್ತಿಕವಾಗಿ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಹುಡುಗರ ಬಗ್ಗೆ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ್ ಮಕ್ಳು ಅಂತ ಹೇಳಿದ್ದುಂಟು. ನನಗೆ ಯಾರು ಏನ್ ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಎಲ್ಲಾ ಹುಡುಗರಿಗೂ ಹೇಳಿಲ್ಲ, ಅದು ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಆ ಅಪ್ಪ ಅಷ್ಟು ಮಾಡಿರ್ಬಹುದೇನೋ ನನಗದು ಗೊತ್ತಿಲ್ಲ. ನೀವು ಇನ್ಕ್ಲೂಡಿಂಗ್ ಯು ಅಂತ ಹೇಳಿರೋದು ಕೂಡ ತಪ್ಪಲ್ವಾ? ಎಕ್ಸಾಕ್ಟ್ಲಿ ಸರ್, ನಾನು ತಪ್ಪಂತ ಹೇಳ್ತಿಲ್ಲ. ಹೌದು, ನಾನು ಹೇಳಿದ್ದೀನಿ ಸರ್. ನೀವು ದೂರ ಕೊಡುವಂತದ್ದು ಮಟ್ಟಕ್ಕೆ ಹೋಗ್ಬೇಕಿತ್ತ ಸರ್? ಏನಕ್ಕೆ ಅಂತ ಅಂದ್ಮೇಲೆ ಹುಡುಗರು ಕಳ್ಳನ್ ಮಕ್ಳು ಇನ್ಕ್ಲೂಡಿಂಗ್ ಯು ಅಂತ ಅಂದ್ಮೇಲೆ ಅಷ್ಟಕ್ಕೆ ಬಿಟ್ಟಿದ್ರೆ ನಂದು ತಪ್ಪಾಗ್ತಿತ್ತು. ನಾನು ಹೇಳಿದ್ದೀನಿ, ಹುಡುಗರು ಸರಿ ಇದ್ರೆ ಹುಡುಗಿರ್ ಸರಿ ಇರಲ್ಲ, ಹುಡುಗಿರ್ ಸರಿ ಇದ್ರೆ ಹುಡುಗರು ಸರಿ ಇರಲ್ಲ, ಇಬ್ರು ಸರಿ ಇದ್ರೆ ದೇವ್ರೆ ಸರಿ ಇರಲ್ಲ ಅಂತ ನಾನು ಈ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದೀನಿ ಸರ್. ಆಯಪ್ಪ ಎಲ್ಲೂ ಹಾಕಿಲ್ಲ, ಇದನ್ನ ಈ ಸ್ಟೇಟ್ಮೆಂಟ್ ಎಲ್ಲೂ ಹಾಕಿಲ್ಲ ಸರ್. ಬೇಕಿರೋ ನಾನು ಆ ಸ್ಟೇಟ್ಮೆಂಟ್ ನ ನಿಮ್ಗೆ ಇವಾಗ್ಲೇ ತೋರಿಸ್ತೀನಿ. ಯಾಕೆ ಅಂದ್ರೆ ಎಲ್ಲಾರು ನನ್ನ ತಪ್ಪು ತಿಳ್ಕೊಂತ ಇದಾರೆ ಸರ್. ಏನಕ್ಕಂತ ಅಂದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್ ನಾನು ತಮಾಷೆಗೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಇಟ್ಕೊಂಡು ಕೆಲವೊಂದಷ್ಟು ಇಂತಿಂತವ್ರೆ ಅಂತಾನೆ ನಾನು ಮೆನ್ಷನ್ ಕೂಡ ಮಾಡ್ತೀನಿ ಸರ್. ಎಲ್ಲ ಒಂಥರ ಕೆಟ್ಟ ವರ್ಡ್ ಯೂಸ್ ಮಾಡ್ಕೊಂಡು ಇವಳು ಕಚ್ಚಡ, ಇವಳು ನೀನು ಬೇಕಿದ್ರೆ ಮಿಂಡ್ರಿ ಗುಟ್ಟಿದ್ ಕಳ್ಳು ಬೇಕು, ಇದು ತುಂಬಾ ಬ್ಯಾಡ್ ಆಗಿ ಮಾತಾಡಿದ್ದು ಉಂಟು. ನನಗೆ ಅದು ತುಂಬಾ ನೆಗೆಟಿವ್ ಆಗ್ತಾ ಇದೆ ಸರ್. ಅದು ನನ್ನ ಬಿಡಿ,
ನನ್ನ ಫ್ಯಾಮಿಲಿಗೂ ಕೂಡ ಇದು ಯಾವ್ದು ತಗೊಂತಾ ಇಲ್ಲ, ಯಾರು ಸಹಿಸ್ಕೊಂತ ಇಲ್ಲ. ತುಂಬಾ ತೀರ ಮಟ್ಟದಲ್ಲಿ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ. ನಂತರ ಯಾರೋ ಮಧು ಅನ್ನೋನು, ಮತ್ತೆ ಇನ್ನ ತುಂಬಾ 3-4 ಜನ ಹುಡುಗರು ಇದ್ದಾರೆ. ಅವರೆಲ್ಲ ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವರು ಹೇಳಿದ್ದುಂಟು, ಆಕೆ ಆಕ್ಟರ್ ಅಲ್ಲ, ನೀವು ನನಗೆ ಇಲ್ಲಿ ಬಂದು ಏನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಅವರು ಇನ್ನ ಒಂದಷ್ಟು ಮಾತುಗಳು ಹೇಳಿದ್ದಾರೆ. ಇವರು ಆಕ್ಟರ್ ಅಲ್ಲ, ಇವ್ರಿಗೆ ಬಂದು ಇಲ್ಲಿ ಕೂತ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ ಫಿಲ್ಮ್ ಚೇಂಬರ್ಗೆ. ಆಸ್ ಎ ಆಕ್ಟರ್ ಆಗಿದ್ರೆ ನಾನು ಹೋಗಿ ಇನ್ನೊಬ್ರು ಆಕ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ಅವ್ರು ಆಕ್ಟರ್ ಅಲ್ಲ, ಏನೂ ಅಲ್ಲ, ನಾನು ಆಕ್ಟರ್ ಅಲ್ಲ, ಮತ್ತೆ ಏನಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ರು? ಅವರು ಇವ್ರಿಗೂ ಬೈದಿದ್ದಾರೆ. ಅದನ್ನ ಮಾತ್ರ ಮುಚ್ಚಿಟ್ಟು ನಂದ ತಪ್ಪು ಏನಿದೆ ಅದನ್ನ ಮಾತ್ರ ತೋರಿಸಿದ್ದಾರೆ ಸರ್. ಇವಾಗ ಒಂದು 10-15 ಜನಕ್ಕೆ ನಾನು ಕಂಪ್ಲೇಂಟ್ ಮಾಡ್ಸಿದೀನಿ, ವಿತ್ FIR ಕೂಡ ಹಾಕ್ಸಿದೀನಿ. ಇಲ್ಲಿವರೆಗೂ ನಾನು ಯಾರ ಸವಸಕ್ಕೂ ಹೋದವಳಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು, ನಾನು ಮಾಡ್ಕೊಂಡಿದ್ದೆ. ಬಟ್ ಇವಾಗ ನನ್ನ ತೀರವಾಗಿ ನನಗೆ ತುಂಬಾ ನೆಗೆಟಿವ್ ಮಾಡ್ತಾ ಇದ್ದಾರೆ ಸರ್. ನಾನು ಇನ್ಮೇಲೆ ಸಹಿಸೋದೇ ಇಲ್ಲ. ಅದೇನ್ ಕಾನೂನು ಪ್ರಕಾರ ಇದೆ ನಾನು ಓಡಾಡ್ತೀನಿ ಸರ್. ನಾನು ಸಾರಿ ಕೇಳಲ್ಲ, ನಾನು ಎಲ್ಲೂ ತಪ್ಪು ಮಾಡಿಲ್ಲ. ಇಲ್ಲ ನಾನು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಹುಡುಗರು ಹಂಗೆ ಹುಡುಗರು ಹಿಂಗೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ. ನಾನು ಆಟೋ ಹೋಗ್ಬೇಕಾದ್ರೆ, ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಕೊಡೋ ಮರ್ಯಾದೆ, ನನ್ನ ಯಾರಾದ್ರೂ ಫ್ಯಾನ್ ಅಂತ ಮಾತಾಡಿಸಿದಾಗ ಅವ್ರನ್ನ ನಾನು ಸರ್ ಅಂತಾನೆ ಮಾತಾಡ್ಸಾಗಿರ್ಬೋದು. ನಾನು ಯಾವತ್ತು ಯಾರ ಹುಡುಗಿ ಅಂತಲ್ಲ ಹುಡುಗ ಅಂತಲ್ಲ ಸರ್, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ, ನನಗೆ ರೈಟ್ಸ್ ಇಲ್ಲ, ಯಾರ ಬಗ್ಗೆ ಮಾತಾಡ್ಸೋ ರೈಟ್ಸ್ ಇಲ್ಲ. ಸೊ ನನ್ನ ತಮಾಷೆಗೆ ಹೇಳಿರೋ ಮಾತನ್ನ ಇವರು ಇಷ್ಟು ದೃಢವಾಗಿ ನಿಂತಿದ್ದಾರೆ, ಸಾರಿ ಕೇಳಿಸ್ಲೇಬೇಕು ಅಂತ. ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದೇ ಇಲ್ಲ. ಕಾನೂನು ಪ್ರಕಾರ ಹೋಗ್ತೀರಾ ಹೋಗಿ, ನಾನು ಹೋಗ್ತಾ ಇದ್ದೀನಿ. ಈಗ ಯಾರೋ ಅವರು ಏನೋ ಯಾವುದೋ ಸಂಘ ಅಂತ ಕಟ್ಕೊಂಡಿದಾರಲ್ಲ ಅವ್ರ ಮ್ಯಾಮ್, ಅವರು ಮಧು ಮತ್ತೆ ಇನ್ನೊಂದು 1-2-3 ಜನ ಅವ್ರದ್ದು 1 ನಿಮಿಷ ವಿತ್ತು ನಾನು ನೇಮೇ ಹೇಳ್ತೀನಿ. ಇವರು ಈಗ ಸರ್ ನಾನು ಏನ್ ತಪ್ಪು ಮಾಡಿದೀನಿ, ಹುಡುಗರ ಬಗ್ಗೆ ಕಳ್ಳನ್ ಮಕ್ಳು ಅಂತ ಹೇಳ್ದೆ ಅಂತ ಇಷ್ಟು ನ್ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇವರು ಇಲ್ಲಿದಾರ ನೋಡಿ, ಮಧುಸೂದನ್ R ಅಂತೆ ಈ ಅಪ್ಪ. ಅದಾದ ನಂತರ ಮುರುಳಿ ಅಂತ ಅನ್ನೋ ಈ ಅಪ್ಪ, ಇಬ್ರು ಕುತ್ಕೊಂಡು ನಾನ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ನಾನು ಯಾವ್ದೋ ಬಾಸ್ ಟಿವಿಗೆ ಇವರಿಬ್ರು ಹೋಗಿ ಲೈವ್ ಮಾಡ್ತಾ ಇದ್ದಾರೆ ವಿಡಿಯೋನ. ಆ ಒಂದು ಲೈವ್ ಅಲ್ಲಿ ಕುತ್ಕೊಂಡು ಈ ಅಪ್ಪ ಏನ್ ಹೇಳಿದನ್ ಕೇಳಿಸ್ಕೊಳ್ಳಿ. ನಾನು ಹೋಗ್ತೀನಿ, ನಾನು ಪ್ರಧಾನ ಹೋರಾಟಗಳು ತುಂಬಾ ಇದಾವೆ ನೋಡ್ಲಿ, ನಾನು ಹೋಗ್ತೀನಿ, ನಾನು ಒಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದು ಬಂದ್ಕೊಂಡು ಸಮಯ ಬಂದ ಮಾಡ್ತೀವಿ. ಇವಳು ಐಫೋನ್ ತಗೊಂಡ್ಬರಕ್ ಹೋಗ್ತಾಳೆ, ಐಫೋನ್ ತಗೊಂಡ್ಬರಕ್ ಹೋಗ್ತೀನಾ? ಕರ್ನಾಟಕದಲ್ಲಿರುವಂತದ್ದು ಇವತ್ತು ಕನ್ನಡಿಗರೇ ಬೆಳೆಸಿರುವಂತದ್ದು. ಇವರು ಬಂದು ನ್ಯಾಯ ಕೇಳಬಹುದಲ್ಲ, ನಿಂತ್ಕೊಂಡು ಮಾತಾಡಬಹುದಲ್ಲ ರೈತರು ಸಪೋರ್ಟ್ ಮಾಡಕ್ಕೆ. ಐಫೋನ್ ಅಂತ ಕಲಿತೆ. ಸೊ ನಾನು ಕೂಡ ಸೋನು ಅವ್ರನ್ನ ಈಗ ನಾನ್ ಮಾತಾಡಿರುವಂತಹದ್ದು ಕಳ್ಳನ್ ಮಕ್ಳು ಅಂತ ಹೇಳಿ, ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನಕ್ಕೆ ಇವನ್ ಯಾವನು? ಇವನ್ಗೆ ಏನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದ್ ಹುಡುಗಿ ಬಗ್ಗೆ ಮಾತಾಡಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡಕ್ಕೆ ಇವನ್ ಯಾವನು? ಇವನ್ ಮುರುಳಿ ಆಗಿರ್ಬೋದು, ಮಧು ಆಗಿರ್ಬೋದು, ಅದು ಅವ್ರವ್ರ ಮನೆಗ್ ಬಿಟ್ಟಿದ್ದು, ಇಲ್ಲ ಅವ್ರ ಜೊತೆಗಳು ಇರೋ ವಿಡಿಯೋ ಮಾಡ್ಕೊಂಡು ಇರೋರ್ಗ್ ಬಿಟ್ಟಿದ್ದು. ನನ್ನ ಹತ್ರ ಯಾವ್ದು ನಡೆಯೋದೇ ಇಲ್ಲ. ಕಾನೂನು ಪ್ರಕಾರವಾಗಿ ಇಬ್ರು ಮೇಲೂ FIR ಮಾಡ್ಸಿದೀನಿ. ಅವಳಂತಲ್ಲ, ಇನ್ನೊಬ್ರು ಸಂಧ್ಯಾ ನಾಗರಾಜ್ ಅಂತ ಅನ್ನೋರು ನನ್ಗೆ ಥ್ರೆಟ್ನಿಂಗ್ ಕೇಸ್ ಹಾಕಿದ್ದಾರೆ. ಅವ್ರೆಂತ ಮಾತಾಡಿದಾರೆ ಗೊತ್ತಾ? ನೀನ್ ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ನೀನ್ ಎಲ್ಲಿದ್ಯಾ ಅಲ್ಲೇ ಸಾರಿ ಕೇಳಿಸ್ಬಿಡ್ತೀನಿ. ಯಾಕೆ ನಮಗ್ ಕಾನೂನು ಗೊತ್ತಿಲ್ವಾ ಸರ್? ಸೋನು ಶ್ರೀನಿವಾಸ್ ಗೌಡ ಮೊದ್ಲು ಎಲ್ಲ ಯುವಕರಿಗೂ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ನ ಜೊತೆ ಇರೋರು, ನಿನ್ ಜೊತೆ ಪಾರ್ಟಿ ಮಾಡೋರು, ನಿನ್ ಜೊತೆ ಮೋಜು ಮಸ್ತಿ ಮಾಡೋರು, ನಿನ್ನ ಪ್ಲಾಟ್ಫಾರ್ಮ್ ಆಗಿ ಕೊಟ್ಟಿದಾರಲ್ಲ, ಅವರು ಕಳ್ಳನ್ ಮಕ್ಳು. ಎಲ್ಲ ಹುಡುಗರು ಕಳ್ಳನ್ ಮಕ್ಳಾಗಕ್ ಸಾಧ್ಯ ಇಲ್ಲ. ನಿನಗೆ ದಮ್ಮು ತಾಕತ್ತು ಗುಂಡಿಗೆ ಧೈರ್ಯ ಇದ್ರೆ ಸ್ಟ್ರೈಟ್ ಫಾರ್ವರ್ಡ್ ಟಾಕಿಂಗ್ ಅಂತೀಯಲ್ಲ, ನಿನಗೆ ಯಾರಿಂದ ಮೋಸ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ, ಯಾವ ನಿನಗೆ ಚೀಟ್ ಮಾಡಿದಾನೆ, ಯಾವ ನಿನ್ ಫ್ಲರ್ಟ್ ಮಾಡಿದಾನೆ, ಅವ್ನ ನೇರವಾಗಿ ಹಿಂಗ್ ಫಿಂಗರ್ ತೋರಿಸಿ ಈ ನನ್ ಮಗ ಕಳ್ಳನ್ ಮಗ ಅನ್ನುವಂತ ಧೈರ್ಯ ನಿನ್ನಲ್ಲಿ ಇರ್ಬೇಕಾಗಿತ್ತು ಹೊರತು ಎಲ್ಲಾ ಹುಡುಗರನ್ನು ಕಳ್ಳನ್ ಮಕ್ಳು ಅಂದಿದ್ಯಲ್ಲ, ಮೊದ್ಲು ಕ್ಷಮೆ ಕೇಳುವಂತ ಕೆಲಸ ಮಾಡ್ಬೇಕು ಸೋನು ಶ್ರೀನಿವಾಸ್ ಗೌಡ. ಇವಾಗ ನೋಡಿ ಇದೇ ತರ ನಿಗರ್ತಾ ಇದ್ದವಳು ಎರಡೆರಡು ಪೀಸ್ ಹಾಕೊಂಡು ಇವಾಗ ಮೈ ತುಂಬಾ ಬಟ್ಟೆ ಹಾಕಿ ಮೂಲೆ ಸೇರಿಸಿರುವ ಕೆಲಸ ಮಾಡಿದ್ದೀರಿ. ನೀನೇನ್ ದೊಡ್ಡ ವಿಚಾರ ಅಲ್ಲ. ಯಾಕೆ ಎಲ್ಲಾ ಹುಡುಗರು ಕಳ್ಳನ್ ಮಕ್ಳ? ಅವ್ನ್ ಯಾವನ ಪ್ರೆಸ್ ರಿಪೋರ್ಟರ್ ಕೇಳಿಸ್ಕೊಂಡ್ ಬಂದಿದ್ದಾನೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಮೆಟ್ಟಲ್ಲಿ ಹೊಡೆದು ಬರ್ತಾ ಇದ್ರು. ಹೆಣ್ಣಾಗಿರೋದ್ ಕಲಿ, ನಾಲ್ಗೆ ಇಡ್ತಾ ಇರ್ಲಿ. ಮಾಧ್ಯಮ ಮೈಕು ಇದೆ ಅಂದ್ರೆ ಇಷ್ಟ ಬಂದಾಗ ನಾಲ್ಗೆ ಹರಿದು ಬಿಡೋದಲ್ಲ. ಸೋನು ಶ್ರೀನಿವಾಸ್ ಗೌಡ, ಮೊದಲು ಗಂಡ್ ಮಕ್ಳಿಗೆ ಕ್ಷಮೆ ಕೇಳುವಂತ ಕೆಲಸ ಕೇಳಿಸ್ಕೊಳ್ಳಿ. ನಿನ್ನ ಮನೇಲಿ ಇರುವಂತ ಗಂಡ್ ಮಕ್ಕಳನ್ನ ಕಳ್ಳನ್ ಮಕ್ಳು ಅನ್ಕೋ, ನಿನ್ ಟೀಮು ನಿನ್ನ ಸಂಘ ಪರಿವಾರನ ಕಳ್ಳನ್ ಮಕ್ಳು ಅನ್ಕೋ. ಎಲ್ಲಾ ಹುಡುಗರ್ನು ಕಳ್ಳನ್ ಮಕ್ಳು ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮೊದ್ಲು ಯುವಕರಿಗೆ ಕ್ಷಮೆ ಕೇಳುವಂತ ಕೆಲಸ ಮಾಡು. ನೀನ್ ಕ್ಷಮೆ ಕೇಳಲೇಬೇಕು, ಕೇಳೋರ್ಗು ಬಿಡೋದಿಲ್ಲ. ನೀನ್ ಕೇಳಿಲ್ಲ ಅಂದ್ರೆ, ನೀನ್ ಏನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ನೀನ್ ಇರೋ ಜಾಗಕ್ಕೆ ಬರ್ತಾರಂತೆ. ಕ್ಷಮೆ
ಬಂದ್ರಿ ಸ್ಟೇಷನ್ ಮುಂದೆನೆ ಇದೀನಿ, ಬನ್ನಿ. ಸೊ ಅಷ್ಟೊಂದ್ ತಾಕತ್ತಿದ್ರೆ ನನ್ನ 2 ಪೀಸ್ ಹಾಕೊಂತೀನಿ ಅಂತ ನನ್ನ ಬಟ್ಟೆ ಬಗ್ಗೆ ಮಾತಾಡಕ್ಕೆ ನಿನಗೆ ಯಾವ ಯೋಗ್ಯತೆನೇ ಇಲ್ಲ. ಹೇಳ್ತಾ ಇದೀನಿ, ಕೇಳಿಸ್ಕೊ, ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಅವಶ್ಯಕತೆ ಇಲ್ಲ ಸರ್. ನಾನು ಒಂದ್ ಹುಡುಗಿ ಆಗಿ ಹುಡುಗನ್ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನನ್ ಬಗ್ಗೆನೂ ಅವರು ಮಾತಾಡೋ ಯೋಗ್ಯತೆ ಇಲ್ಲ.